आज हम सब का यहाँ पर जमा होने का उद्देश्य रियासत कश्मीर के पहलगाम में जो आतंकवादियों का हमला हुआ जिसमें 26 हिंदुस्तानी मारे गए हैं और उन तमाम के गम में हम यहाँ पर जमा हुए हैं। जमा होकर के हम सब उनका क़ल्बी तौर पर, रूहानी तौर पर हर तरह से हम साथ दे रहे हैं और ये दुआ करते हैं कि अल्लाह ताला उन्हें उनके इस मौत को कबूल फरमा करके उनको बेहतरीन अजर अता फरमाए। और रही बात ये कि जिन्होंने इस तरह का कुकर्म किया है, गुनाह का काम किया है, पाप का काम किया है, हुकूमत उन्हें जल्द से जल्द गिरफ़्तार करके सख्त से सख्त सज़ा दे। और ये बहुत ही निहायत ही इंसानियत से दूर बात है। जो भी लोग मारे हैं, मारने वालों का कोई मज़हब नहीं है और अगर किसी मज़हब का नाम लेकर के उन्होंने हमला किया है तो ये सबसे बड़े शर्म की बात है। इसलिए कि कोई भी मज़हब जुल्म की तालीम नहीं देता, अमन की तालीम देता है। और मरने वालों में सभी ज़ात के, सभी धर्म के एक मुसलमान सैयद आदिल शाह हैदर नाम का बंदा है जो कि वहाँ का रहने वाला था। आए हुए मुसाफिरों को बचाते बचाते उसने अपनी जान दी है और इस बात का सबूत दिया है कि हिंदुस्तान के किसी भी रियासत के रहने वाले लोग हैं वो अपने मेहमानों की कदर जानते हैं और उसी कदर में वो इंतकाल कर गया है, हलाक हुआ है। तो अल्लाह ताला उसकी शहादत को भी कबूल फरमाए। हम इसकी कड़ी मजम्मत करते हैं, खंडन करते हैं कि इस तरह के काम नहीं होने चाहिए और हमारे मुल्क के वज़ीर आज़म इस बात की तरफ तवज्जो दें और सख्त से सख्त कार्रवाई करते हुए उन तमाम जालिमों को कैफर किरदार तक पहुँचाएँ। बहुत बहुत शुक्रिया। बोलो मोर्शा। ಇವತ್ತು ಗಂಗಾವತಿ ತಾಲೂಕು ಹಾಗೂ ಕನಗಿರಿ ಕಾರಟಗಿ ತಾಲೂಕಿನ ಸಮಸ್ತ ಮುಸಲ್ಮಾನ ಬಾಂಧವರು ಜಾಮೆ ಮಸೀದ್ ಗಂಗಾವತಿಯಲ್ಲಿ ಸಭೆ ಸೇರಿ ಏನು ಪಹಲ್ಗಾಮ್ನಲ್ಲಿ ಕಾಶ್ಮೀರದಲ್ಲಿ ಏನು ಉಗ್ರವಾದಿಗಳ ಘಟನೆ ಆಯಿತು ಅದಕ್ಕೆ ಉಗ್ರವಾದಂಥ ಖಂಡನೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಜಮಾ ಆಗಿದ್ವಿ. ಇದೇನೇ ಇದು ಕೃತ್ಯ ನಡೆದಿದೆ, ನೀಚ ಕೆಲಸ ಆಗಿದೆ. ಈಗ ನಮ್ಮ ಆಫೀಸ್ ಸಾಬ್ ಹೇಳಿದಂತೆ ಆ ಉಗ್ರವಾದಿಗಳ ಯಾವುದೇ ಧರ್ಮ ಇರುವುದಿಲ್ಲ. ಅವರು ಯಾರಾದರೂ ಯಾವುದೇ ಧರ್ಮದ ಹೆಸರು ತಗೊಂಡ್ರೆ ಅದಕ್ಕೆ ತುಂಬ ಖಂಡನೀಯವಾದದ್ದು. ಆ ತೀರ್ಕೊಂಡಂಥ ಇದರಲ್ಲಿ ಘಟನೆಗೆ ಒಳಗಾದಂಥವರಿಗೆ ನಾವು ಸಾಂತ್ವನ ಹೇಳ್ತೀವಿ. ದೇವರು ಅವರಿಗೆ, ಅವರ ಮನೆಯವರಿಗೆ ಈ ಕೃತ್ಯಕ್ಕೆ ಅವರೇನು ಬಲಿಯಾಗಿದ್ದಾರೆ ಅವರಿಗೆ ಸಮಾಧಾನವನ್ನು ಸಿಗಲಿ. ಆದಷ್ಟು ಬೇಗ ಸರ್ಕಾರದವರು ಈ ಘಟನೆ ಮಾಡಿದಂಥ ಈ ಉಗ್ರವಾದಿಗಳಿಗೆ ತಕ್ಷಣವಾಗಿ ಅವರಿಗೆ ಬಂಧಿಸಿ ಉಗ್ರವಾದಂಥ ಶಿಕ್ಷೆಯನ್ನು ಕೊಟ್ಟು ಭಾರತ ದೇಶದಲ್ಲಿ ಇನ್ನೊಮ್ಮೆ ಇಂಥ ಘಟನೆ ಆಗಬಾರ್ದು. ಆ ರೀತಿ ಅವರು ಉಗ್ರವಾದಂಥ ಶಿಕ್ಷೆಯನ್ನು ಅವರಿಗೆ ಒದಗಿಸಬೇಕಂತೇಳಿ ಈ ಮೂಲಕ ಗಂಗಾವತಿ ಮುಸ್ಲಿಂ ಸಮಾಜ ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಧನ್ಯವಾದ. ಗುರುಗಳೇ, ಇಸ್ಲಾಂ ಧರ್ಮದಲ್ಲಿ ಕುರಾನ್ನಲ್ಲಿ ಈ ಭಯೋತ್ಪಾದನೆ ಏನು ಟೆರಿಸಮ್ ಏನು ಮಾಡ್ತಾ ಇದ್ದಾರಾ, ಇವ್ರು ಯಾರೋ 4 ಜನ ಮುಸಲ್ಮಾನರು ಮಾಡಿದ್ರೆ ಇಡೀ ಮುಸ್ಲಿಂ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತದೆ. ಇದ್ರ ಬಗ್ಗೆ ಯಾಕೆ ಸಮಾಜ ಒಂದು ದೊಡ್ಡದಾದ ಒಂದು ಪ್ರತಿಭಟನೆಗಳನ್ನು ಮಾಡಿ ಇಂಥವ್ರು ಯಾರೇ ಇರಲಿ, ಪಾಕಿಸ್ತಾನ ಇರಲಿ, ಅವ್ರ ಮೇಲೆ ಖಂಡಿಸ್ತಕ್ಕಂಥ ಒಂದು ಇದಾಗಬೇಕಲ್ಲ. ಇಂಥ ಕೃತ್ಯ ಮಾಡುವವರ ಯಾವುದೇ ಧರ್ಮನೇ ಇರುವುದಿಲ್ಲ. ಯಾಕಂತ ಹೇಳಿದರೆ ಕುರಾನಿನ 6ನೇ ಪಾರದಲ್ಲಿ ಆ ಅಲ್ಲಾಹನು ಏನು ಹೇಳ್ತಿದ್ದಾನೆ, ಒಬ್ಬ ಮಾನವನ ಹತ್ಯೆ ಇಡೀ ಮಾನವೀಯತೆಯ ಹತ್ಯೆ ಅಂತ ಹೇಳ್ತಾ ಇದೆ. ಕುರಾನ್ ಏನು ಹೇಳ್ತಾ ಇದೆ, ಒಬ್ಬ ಮಾನವನ ಹತ್ಯೆ ಇಡೀ ಮಾನವೀಯತೆಯ ಹತ್ಯೆ ಇದೆ. ಅದೇ ಥರ ಒಬ್ಬ ಮಾನವನನ್ನು ಕಾಪಾಡುವುದು ಇಡೀ ಮಾನವೀಯತೆಯನ್ನು ಕಾಪಾಡುವುದು ಅಂತ ಕುರಾನ್ ಹೇಳ್ತಾ ಇದೆ. ಈಗ ಈ ಥರ ಕೆಲಸ ಮಾಡುವವರ ಧರ್ಮನೇ ಇಲ್ಲ. ಅದಕ್ಕೆ ನಾವು ಖಂಡಿಸ್ತೀವಿ, ಅದು ಖಂಡನೆ ಮಾಡ್ತಾ ಇದ್ದೀವಿ. ಇದು ಭಾರತದಲ್ಲಿ ಇಲ್ಲ, ಇಡೀ ವಿಶ್ವದಲ್ಲಿ ಈ ಆತಂಕವಾದವನ್ನು ಖಂಡನೆ ಮಾಡ್ತಾ ಇದ್ದೀವಿ. ನಾವು ಕೂಡ ಮಾಡ್ತಾ ಇದ್ದೀವಿ.